ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಬರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರೋದು. ಬನ್ನಿ ಇವತ್ತಿನ ದಿನವನ್ನ ಶುರು ಮಾಡೋಣ. ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ. ಹಾಗೇನೆ ತೋಟಕ್ಕೆ ಅಂದ್ರೆ ಸಿಂಗಾರಕ್ಕೆ ಸ್ಪ್ರೇ ಕೊಡೋ ಕೆಲಸ ಸ್ವಲ್ಪ ಬಾಕಿ ಇದೆ. ಅಂದ್ರೆ ಇವಾಗ ಕಾಳುಮೆಣಸಿನ ಕೊಯ್ಲನ್ನ ಶುರು ಮಾಡಿದೀವಿ. ಇವಾಗ ಜಾಸ್ತಿಯಾಗಿ ಹಣ್ಣಾಗಿರೋ ಬಳ್ಳಿಗಳಿಂದ ಕೊಯ್ಲು ಮಾಡ್ತಾ ಇರೋದು. ಅದ್ರ ಜೊತೆಗೇನೆ ಇವಾಗ ಸ್ಪ್ರೇಯಿಂಗ್ ಕೆಲಸ ಕೂಡ ಆಗ್ಬೇಕು. ಅದ್ರ ಜೊತೆಗೇನೆ ನರ್ಸರಿ ಕೆಲಸ ಕೂಡ ಆಗ್ಬೇಕು. ಸೊ ಇದು ಇವಾಗ ಸದ್ಯಕ್ಕಿರೋ ಮೇನ್ ಕೆಲಸಗಳು. ಹಾಗೇನೆ ಮೂರನೇ ಅಡಿಕೆ ಕೊಯ್ಲನ್ನ ಶುರು ಮಾಡಿದ್ದೆ, ಒಂದು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಅದ್ರ ಬಗ್ಗೆ. ಸೊ ಹಾಗೇನೆ ಅದು ಕೂಡ ಅರ್ಧದಲ್ಲಿ ಬಾಕಿ ಆಗಿದೆ. ಅಂದ್ರೆ ನಾವೇನೆ ದೋಟಿಯ ಸಹಾಯದಿಂದ ಕೊಯ್ಲು ಮಾಡ್ತಾ ಇರೋದು. ನಾನು ದೋಟಿಯಲ್ಲಿ ತೆಗಿತಾ ಇದ್ರೆ ಒಬ್ರು ಕ್ಯಾಚ್ ಮಾಡ್ತಾರೆ. ಹಾಗೆ ಆ ಕೆಲಸ ಕೂಡ ನಿಧಾನಕ್ಕೆ ಸಾಗ್ತಾ ಇದೆ. ಆ ಕೆಲಸ ಕೂಡ ಸ್ವಲ್ಪ ಇವತ್ತಿಲ್ಲ, ನಾಳೆಯಿಂದ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಹಾಗಿದ್ರೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಮ್ಮ ಚಾನೆಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇವಾಗ ಈ ಜಾಗದಲ್ಲಿ ಇದ್ದಿರೋ ಹಿಪ್ಪಲಿ ಗಿಡಗಳೆಲ್ಲ ಚೆನ್ನಾಗಿ ಬೆಳೆದಿತ್ತು. ಸೊ ಹಾಗೆ ಅದನ್ನ ಕೆಳಗಡೆ ನರ್ಸರಿಗೆ ಶಿಫ್ಟ್ ಮಾಡಿದೀವಿ. ಇವಾಗ ಇಲ್ಲಿ ಹೊಸ ಚಿಗುರುಗಳು ಪ್ಲಾಂಟ್ ಮಾಡಿರೋದಿದೆಯಲ್ಲ, ಅದು ಇವಾಗಷ್ಟೇ ಬೇರೆ ಬರ್ತಾ ಇದೆ. ಸೊ ಅದನ್ನ ಇಲ್ಲಿ ಇಟ್ಟಿದೀವಿ ಇವಾಗ. ಏನಕ್ಕೆ ಅಂದ್ರೆ ನಾವು ಕೈಗಾಡಿಯಲ್ಲಿ ತಗೊಂಡು ಹೋಗ್ತೀವಲ್ವಾ, ಅದ್ರಲ್ಲಿ ಎಲ್ಲೆಲ್ಲ ಕ್ಯಾರಿ ಮಾಡೋದಿಕ್ಕೆ ಆಗುತ್ತೆ ಆ ತರ ಜಾಗಗಳಲ್ಲಿ ಮಾತ್ರ ಇಡ್ತೀವಿ. ಏನಕ್ಕೆ ಅಂದ್ರೆ ಅದನ್ನ ತಿರ್ಗಾ ನರ್ಸರಿಗೆ ಶಿಫ್ಟ್ ಮಾಡೋದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇಲ್ಲೇ ಕೂತ್ಕೊಂಡು ಗ್ರಾಫ್ಟ್ ಮಾಡ್ಬೋದು, ಬಟ್ ಅದನ್ನ ತಿರ್ಗಾ ಹೇಗೂ ಸಾಗಿಸ್ಲೇಬೇಕಾಗುತ್ತೆ. ಇಲ್ಲಿ ಇಲ್ಲ ಅಂದ್ರೆ ಶೇಡ್ ನೆಟ್ ಎಲ್ಲ ಹಾಕಿ ತುಂಬಾ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ಸ್ವಲ್ಪ ಜಾಗ ಇರೋದು, ಅದಕ್ಕೆ ಶೇಡ್ ನೆಟ್ ಎಲ್ಲ ಹಾಕಿ ಕವರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇವಾಗ ಸ್ವಲ್ಪ ರನ್ನರ್ಸ್ ಗಳನ್ನು ತಗೊಂಡು ಹೋಗ್ಬೇಕು. ಅದ್ರ ಜೊತೆ ವರ್ಕರ್ಸ್ ಬಂದ್ಮೇಲೆ ಸ್ಪ್ರೇಯಿಂಗ್ ಕೆಲಸಕ್ಕೆಲ್ಲ ರೆಡಿ ಮಾಡ್ಬೇಕಿನ್ನ. ತಯಾರಿಯನ್ನ ಮಾಡ್ಕೊಂಡಿಲ್ಲ, ಅವ್ರು ಬಂದ್ಮೇಲೆ ಶುರು ಮಾಡೋಣ ಅಂತ ಅನ್ಕೊಂಡೆ. ಸೊ ಹಾಗೇನೆ ನೀರಾವರಿ ಕೆಲಸ ಕೂಡ ಶುರು ಆಗಿಲ್ಲ, ಇವತ್ತದು ಮಾಡ್ಬೇಕು ಅದನ್ನು ಕೂಡ. ಸೊ ಬನ್ನಿ ಹಾಗಿದ್ರೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತಿನ ದಿನ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆಯೇ ತೋಟದಲ್ಲಿ ಹೋಗ್ತಾ ಇರುವಂಗೆ ಒಂದು ಮರದಲ್ಲಿ ಒಂದು ಕಾಳು ಮೆಣಸಿನ ಬಳ್ಳಿ ಅಥವಾ ಗರೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಎಲ್ಲ ನೋಡಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಪನಿಯೂರು ಒಂದು ಜಾತಿ ಅಂತೂ ಖಂಡಿತವಾಗ್ಲೂ ಅಲ್ಲ. ಯಾರಿಗಾದರೂ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ಆಗುತ್ತೆ ಅಂತಾದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಇದೊಂದು ಕಾಡು ಮರದಲ್ಲಿ ಹಬ್ಬಿರೋದು, ಪ್ಲ್ಯಾಂಟ್ ಮಾಡಿರೋದಂತೂ ತಂದೆಗೂ ಕೂಡ ನೆನಪಿಲ್ಲ ಇದು ಯಾವ ಜಾತಿ ಅಥವಾ ಎಲ್ಲಿಂದಾದರೂ ತೊಗೊಂಬಂದಿರೋದಾ ಅಂತ. ನಮ್ಮಲ್ಲಿ ಪನಿಯೂರು ಒಂದು ಜಾತಿಯ ಕಾಳುಮೆಣಸಿನ ಬಳ್ಳಿಗಳು ಬಿಟ್ಟರೆ ಕೆಲವೊಂದು ಬಳ್ಳಿಗಳು ಕರಿಮುಂಡ ಇದೆ. ಅದು ಬಿಟ್ಟರೆ ಬೇರೆ ಯಾವುದೇ ವೆರೈಟಿಯನ್ನು ನಾವು ಮಾಡಿಲ್ಲ. ಅದಕ್ಕೋಸ್ಕರ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ರನ್ನರ್ ಬಳ್ಳಿಯನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದರ ತುದಿಯ ಚಿಗುರುಗಳನ್ನು ಕೂಡ ತೋರಿಸ್ತೀನಿ. ಯಾವಾಗ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇದು ಸ್ವಲ್ಪ ಗರೆಗಳು ಗೊಂಚಲಾಗಿ ಬಿಡುತ್ತೆ, ಅದಕ್ಕೋಸ್ಕರ ಗೊತ್ತಿಲ್ಲ ಇಳುವರಿ ಯಾವ ಥರ ಬರುತ್ತೆ ಅಂತ. ಹೇಗೂ ರನ್ನರ್ ಬಳ್ಳಿಗಳು ಕೂಡ ಇತ್ತು, ಅದನ್ನು ಸ್ವಲ್ಪ ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿ ಯಾವ ಥರ ಬರುತ್ತೆ ಅಂತ ನೋಡೋಣ ಅಂತ ಇವಾಗ ಅನ್ನಿಸ್ತು. ರನ್ನರ್ ಬಳ್ಳಿಯ ತುದಿಯ ಚಿಗುರುಗಳು ಈ ಥರ ಕಾಣಿಸ್ತಾ ಇದೆ ನೋಡಿ. ಗ್ರೀನಿಷ್ ಕಲರಲ್ಲಿಲ್ಲ, ಸ್ವಲ್ಪ ಬ್ರೌನಿಷ್ ಕಲರ್ಗೆ ಟರ್ನ್ ಆಗಿದೆ ತುದಿಗಳು. ಸೊ ಇದನ್ನು ಐಡೆಂಟಿಫೈ ಮಾಡಿ ಯಾವ ಜಾತಿ ಅಂತ ಹೇಳೋದಕ್ಕಾದರೆ ಖಂಡಿತವಾಗ್ಲೂ ತಿಳಿಸಿ. ನನಗೂ ಕುತೂಹಲ ಇದೆ ಇದು ಯಾವ ವೆರೈಟಿ ಅಂತ. ಏನಕ್ಕೆ ಅಂದರೆ ನಾವಾಗೆ ಪ್ಲ್ಯಾಂಟ್ ಮಾಡಿರೋ ಬಳ್ಳಿ ಅಂತೂ ಖಂಡಿತವಾಗ್ಲೂ ಅಲ್ಲ ಇದು. ಹಾಗೆಯೇ ರನ್ನರ್ ಬಳ್ಳಿಗಳನ್ನೆಲ್ಲ ತೊಗೊಂಬಂದು ಗ್ರಾಫ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ 10ರಿಂದ 12 ಗಿಡಗಳಾಯಿತು ಇದರಲ್ಲಿ. ಇದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ, ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ, ಚಿಗುರುಗಳು ಬರುತ್ತೆ ಅಂತ. ಈ ಕಾಳುಮೆಣಸಿನ ರನ್ನರ್ಗಳನ್ನು ಗ್ರಾಫ್ಟ್ ಮಾಡಾದಮೇಲೆ ನಾರ್ಮಲಾಗಿ ಪನಿಯೂರು ಒಂದು ಜಾತಿಯ ಕಾಳುಮೆಣಸಿನ ರನ್ನರ್ಸ್ಗಳನ್ನು ಗ್ರಾಫ್ಟ್ ಮಾಡೋ ಕೆಲಸ ಇತ್ತು. ಆ ಕೆಲಸದಲ್ಲಿ ಮಧ್ಯಾಹ್ನ ತನಕ ಕಂಟಿನ್ಯೂ ಆದೆ. ಇವತ್ತು ಮಧ್ಯಾಹ್ನ ನಂತರ ಇದ್ದಿರೋ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ರೆ ಕೆಲವೊಂದು ತರಕಾರಿ ಗಿಡಗಳನ್ನು ಪ್ಲ್ಯಾಂಟ್ ಮಾಡೋದಿತ್ತು. ಕೆಲವು ವಾರಗಳ ಹಿಂದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಶಿವಪ್ರಸಾದ್ ಮಲಬೆಟ್ಟು ಅವರು ನಮ್ಮ ತೋಟಕ್ಕೆ ಭೇಟಿ ನೀಡಿದ್ರು. ಆ ಟೈಮಲ್ಲಿ ಅವರು ಕೆಲವೊಂದು ತರಕಾರಿ ಹಾಗೆಯೇ ಹೂವಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಹಾಗೆಯೇ ತರಕಾರಿಯ ಬೀಜಗಳನ್ನು ಕೂಡ ಕೊಟ್ಟಿದ್ದರು. ಸೊ ಅದನ್ನು ಮೊಳಕೆ ಬರೆಸಿ ಇವಾಗ ಗಿಡಗಳನ್ನು ತಯಾರು ಮಾಡಿದ್ದೀವಿ. ಅದನ್ನು ಪ್ಲ್ಯಾಂಟ್ ಮಾಡೋದಕ್ಕೆ ಅಂತ ಹೊರಟಿರೋದು. ಇವಾಗ ನಾನಿಲ್ಲಿ ಪ್ಲ್ಯಾಂಟ್ ಮಾಡ್ತಾ ಇರೋದು ಅಬರೆ ಅನ್ನೋ ಒಂದು ತರಕಾರಿ. ನಮ್ಮ ತುಳುನಾಡಲ್ಲಿ ಅಬರೆ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಇದಕ್ಕೆ ಎಕ್ಸಾಕ್ಟಾಗಿ ನನಗೆ ವರ್ಡ್ ಅಂತೂ ಗೊತ್ತಿಲ್ಲ, ಕತ್ತಿ ಅಬರೆ ಅಂತಲೂ ಹೇಳ್ತಾರೆ. ಸೊ ಅದರ ಪ್ಲ್ಯಾಂಟನ್ನು ಇವಾಗ ನಾನು ಮಾಡ್ತಾ ಇರೋದು. ಅದು ಬೀಜದ ಸಹಾಯದಿಂದ ಅದನ್ನು ಗಿಡಗಳನ್ನು ತಯಾರಿ ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಪ್ಲ್ಯಾಂಟ್ ಮಾಡುವಾಗ ಸ್ವಲ್ಪ ಸ್ವರ್ಗಸಾರ ಅನ್ನೋ ಒಂದು ಸಾವಯವ ಗೊಬ್ಬರವನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಮಣ್ಣನ್ನು ಮುಚ್ಚಿ ಆಮೇಲೆ ತಿರ್ಗಾ ಸ್ವಲ್ಪ ಗೊಬ್ಬರವನ್ನು ಹಾಕಿ ಮಣ್ಣಿಂದ ಕವರ್ ಮಾಡ್ತಾ ಇದ್ದೀನಿ. ಅಬರೆ ಅನ್ನೋ ತರಕಾರಿ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಬಳ್ಳಿಯಲ್ಲಿ ಆಗೋದು ಬರುತ್ತೆ, ಹಾಗೆ ಇನ್ನೊಂದು ಗಿಡದಲ್ಲಿ ಆಗೋದು ಬರುತ್ತೆ. ಗಿಡ ಅಂತ ಹೇಳಿದ್ರೆ ಚಿಕ್ಕದಾಗಿ ಬರಲ್ಲ, ಸ್ವಲ್ಪ ಬುಷ್ ಆಗಿ ಸ್ವಲ್ಪ ಎತ್ತರವಾಗಿ ಬರುತ್ತೆ. ಅಂತೂ ಬಳ್ಳಿ ಅಂತೂ ಹೋಗಲ್ಲ.
ಅಬರೆಯ 3 ಗಿಡಗಳನ್ನು ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ. ಚೆನ್ನಾಗಿ ಬಿಸಿಲು ಬರೋ ಜಾಗವನ್ನು ಸೆಲೆಕ್ಟ್ ಮಾಡಿ ಪ್ಲ್ಯಾಂಟ್ ಮಾಡ್ತಾ ಇರೋದು. ಹಾಗೆಯೇ ಪ್ರತಿದಿನ ನೀರು ಹಾಕೋದಕ್ಕೂ ಕೂಡ ತುಂಬಾ ಈಸಿ ಆಗಬೇಕು ಅಂಥ ಜಾಗವನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ನರ್ಸರಿಗೆ ಅಂತ ಹಿಪ್ಪಲಿ ಗಿಡಗಳನ್ನು ತಯಾರು ಮಾಡೋ ಜಾಗ ಪಕ್ಕದಲ್ಲಿದ್ದರೆ ಹೆಂಗೂ ನೀರು ಹಿಡಿಯೋದಕ್ಕಂತ ಬರ್ತೀವಿ. ಸೊ ಅದೇ ಟೈಮಲ್ಲಿ ಕೂಡ ನೀರು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಪ್ಲ್ಯಾಂಟ್ ಮಾಡ್ತಾ ಇರೋದು ಇವಾಗ. ಹಾಗೆಯೇ ಸುತ್ತಲೂ ಕೂಡ ಮಣ್ಣು ಕೂಡ ಚೆನ್ನಾಗಿ ಸೆಟ್ ಮಾಡಿ ಇಟ್ಟು ಆಮೇಲೆ ಅದಕ್ಕೆ ತರಗೆಲೆಯನ್ನು ಹಾಕಬೇಕು. ಇಲ್ಲಾಂದರೆ ಮಣ್ಣು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ತರಗೆಲೆ ಹಾಕೋದಂತೂ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ಇದ್ರ ಜೊತೆಗೆ ಇನ್ನು 1 ವಾರಗಳ ನಂತರ ಯಾವುದಾದ್ರೂ ಸಾವಯವ ಗೊಬ್ಬರವನ್ನು ಕೂಡ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ಮೆನ್ಷನ್ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ತಪ್ಪದೇ ನೋಡ್ತಾ ಇರಿ. ಎಲ್ಲ ಮಾಹಿತಿಗಳು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಕೃಷಿ ಹಾಗೆಯೇ ತರಕಾರಿ ಕೃಷಿ ಬಗ್ಗೆನೂ ಆದಷ್ಟು ನಾವು ವಿಡಿಯೋವನ್ನು ಹಾಕ್ತಾ ಇರ್ತೀವಿ. ಅದರ ಜೊತೆ ಹೊಸ ವೆರೈಟಿಯ ಒಂದು ಬೂದುಗುಂಬಳದ ಬೀಜಗಳು ಕೂಡ ಸಿಕ್ಕಿತ್ತು. ಅದನ್ನು ಕೂಡ ಮೊಳಕೆ ಬರೆಸಿ ಇವಾಗ ಗಿಡಗಳನ್ನು ತಯಾರು ಮಾಡಿದ್ವಿ. ಅದನ್ನು ಕೂಡ ಪ್ಲ್ಯಾಂಟ್ ಮಾಡಾಯಿತು. ಅದಕ್ಕೆ ಕೂಡ ಇವಾಗ ತರಗೆಲೆಗಳನ್ನು ಹಾಕ್ತಾ ಇದ್ದೀನಿ. ಗೊತ್ತಿಲ್ಲ ಇದು ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ವೆರೈಟಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬೆಳೆದು ನೋಡೋಣ ಅಂತ ಇಲ್ಲಿ ಇವಾಗ ಪ್ಲ್ಯಾಂಟ್ ಮಾಡಿರೋದು. ಮರುದಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಸಿಂಗಾರಕ್ಕೆ ಸ್ಪ್ರೇಯನ್ನು ಕೊಡ್ತಾ ಇದ್ದೀವಿ. ಆವಾಗ ಫಂಗಿಸೈಡ್ ಹಾಗೆಯೇ ಇನ್ಸೆಕ್ಟಿಸೈಡ್ ಕಾಂಬಿನೇಷನನ್ನು ಇಲ್ಲಿ ಸ್ಪ್ರೇಯನ್ನು ಕೊಡ್ತಾ ಇರೋದು. ಸಾಫ್ ಅನ್ನೋ ಫಂಗಿಸೈಡ್ ಹಾಗೆಯೇ ಇಮಿಡಾಕ್ಲೋಪ್ರಿಡ್ ಅನ್ನೋ ಇನ್ಸೆಕ್ಟಿಸೈಡ್ನ ಕಾಂಬಿನೇಷನ್ನ ಮಾಡಿಕೊಂಡು ಇವಾಗ ಸಿಂಗಾರಕ್ಕೆ ನಾವು ಸ್ಪ್ರೇಯನ್ನು ಕೊಡ್ತಾ ಇರೋದು. ಎಲ್ಲ ಮರಗಳಲ್ಲೂ ಇವಾಗ ಸಿಂಗಾರ ಬರೋದಕ್ಕೆ ಶುರುವಾಗಿಲ್ಲ. ಬಟ್ ಸಿಂಗಾರ ಇದ್ದಿರೋ ಮರಗಳಿಗೆ ಸ್ಪ್ರೇಯನ್ನು ಮಾಡ್ತಾ ಇರೋದು. ಒಬ್ಬರು ಸ್ಪ್ರೇ ಮಾಡ್ತಾ ಇದ್ದರೆ ಇನ್ನೊಬ್ಬರು ಸಹಾಯಕರಾಗಿ ವಯರ್ ಅಥವಾ ಪಂಪ್ ಹತ್ರ ನಿಲ್ಲಬೇಕಾಗತ್ತಲ್ವ, ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಆವಾಗ ಸ್ವಲ್ಪ ಫ್ರೀ ಟೈಮ್ ಅಂತೂ ಸಿಕ್ಕೇ ಸಿಗುತ್ತೆ. ಅಂಥ ಟೈಮಲ್ಲಿ ದೋಟಿಯ ಸಹಾಯದಿಂದ ಅಡಿಕೆ ಕೊಯ್ಲನ್ನು ಮಾಡ್ತಾ ಇದ್ದೀನಿ. ಜಾಸ್ತಿಯಾಗಿರೋ ಸ್ವಲ್ಪ ಹಳೆ ಮರಗಳೇ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಎಷ್ಟಾಗುತ್ತೋ ಅಷ್ಟು ಕೊಯ್ಲನ್ನು ಮಾಡೋಣ ಅಂತ ಇಲ್ಲಿ ಆ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುಡ್ಡ ತೋಟಗಳಲ್ಲಿ ಕೊಯ್ಲನ್ನು ಮಾಡುವಾಗ ಕ್ಯಾಚರನ್ನು ಬಳಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಬಿದ್ದಿರೋ ಅಡಿಕೆ ತುಂಬಾ ಚಲ್ಲಾಪಿಲ್ಲಿಯಾಗಿ ಹೆಕ್ಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಲೆವೆಲ್ ಪ್ಲಾಟ್ಗಳಾದರೂ ಅಷ್ಟೊಂದು ಅವಶ್ಯಕತೆ ಬೀಳಲ್ಲ. ಫ್ರೀ ಇರುವಾಗ ಕೊಯ್ಲನ್ನು ಮಾಡಿಕೊಂಡ್ರು ಆಮೇಲಾದರೂ ಹೆಕ್ಕೊಬೋದು. ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಸ್ಪ್ರೇಯಿಂಗ್ ಕೆಲಸ ನಡೀತಾ ಇರುವಾಗಲೇ ಸ್ವಲ್ಪ ಕೊಯ್ಲನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಬರೋವಾಗಲೇ ನಾನು ಗಾಡಿಯನ್ನು ಕೂಡ ತೊಗೊಂಬಂದಿದ್ದೆ ಆಗ್ರೋ ಕಾರ್ಡನ್ನು. ಏನಕ್ಕೆ ಅಂತ ಹೇಳಿದ್ರೆ ಕಳೆದ ವರ್ಷ ಸತ್ತಿರೋ ಅಡಿಕೆ ಮರಗಳನ್ನೆಲ್ಲ ಸ್ವಲ್ಪ ಸೌದೆಯನ್ನು ಮಾಡಿದ್ವಿ. ಸೊ ಅದನ್ನು ತಗೊಂಡೋಗ್ಬೇಕಿತ್ತು ರಿಟರ್ನ್ ಹೋಗುವಾಗ. ಒಂದು ಬಾರಿ ಹೋಗುವಾಗ 10 ರಿಂದ 12 ಹೊರೆ ಆಗುವಷ್ಟು ಕಟ್ಟಿಗೆಗಳನ್ನು ತಗೊಂಡೋಗೋದಕ್ಕಾಗುತ್ತೆ. ಇಲ್ಲಿ ನೋಡಿ ಆಗ್ರೋ ಕಾರ್ಟಲ್ಲಿ ಲೋಡಿಂಗ್ ಕೆಲಸ ಕಂಪ್ಲೀಟ್ ಆಗಿದೆ. ಇನ್ನು ಮನೆ ಕಡೆ ಹೋಗ್ತಾ ತೊಗೊಂಡೋಗ್ಬೇಕು. ಹಾಗೆಯೇ ಸ್ಪ್ರೇಯಿಂಗ್ ಕೆಲಸ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮೊದಲ ಸ್ಪ್ರೇ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಸಿಂಗಾರಕ್ಕೆ. ಜಾಸ್ತಿಯಾಗಿ ಸಿಂಗಾರಗಳು ಈ ಟೈಮಲ್ಲಿ ಸಿಗಲ್ಲ. ಮುಂದಿನ ತಿಂಗಳಿಗಂತೂ ಸ್ವಲ್ಪ ಜಾಸ್ತಿಯಾಗಿ ಸಿಗುತ್ತೆ. ಈ ಟೈಮಲ್ಲಿ ಎಷ್ಟಿದೋ ಅಷ್ಟು ಸಿಂಗಾರಕ್ಕೆ ಸ್ಪ್ರೇಯನ್ನು ಕೊಡ್ತಾ ಇದ್ವಿ. ಆ ಕೆಲಸಗಳೆಲ್ಲ ಆಗಿ ಇವಾಗ ನಿನ್ನೆ ಹಾಗೆಯೇ ಇವತ್ತು ಕೊಯ್ಲು ಮಾಡಿರೋ ಅಡಿಕೆಯನ್ನು ಆಗ್ರೋ ಕಾರ್ಟ್ನ ಸಹಾಯದಿಂದ ಮನೆಗೆ ಸಾಗಿಸೋ ಕೆಲಸವನ್ನು ಮಾಡ್ತಾ ಇದ್ವಿ. ನಾನು ಮತ್ತು ಒಬ್ಬರು ವರ್ಕರ್ ಜೊತೆ ಈ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇರೋದು. ಅವರೆಲ್ಲ ಕೊಯ್ದಿರೋ ಅಡಿಕೆಯನ್ನೆಲ್ಲ ಹೆಕ್ಕಿ ರೆಡಿ ಮಾಡಿ ಇಟ್ಟಿದ್ರು. ಸೊ ಅದನ್ನು ಇನ್ನು ಆಗ್ರೋ ಕಾರ್ಟಲ್ಲಿ ಮನೆ ತನಕ ಸಾಗಿಸೋ ಕೆಲಸ ಒಂದೇ ಬಾಕಿ ಇರೋದು. ಕೊಯ್ಲಿನ ಕೆಲಸ ಕಂಪ್ಲೀಟ್ ಆದರೆ ಈ ಬಾರಿಯ ಅಡಿಕೆ ಕೊಯ್ಲಿನ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ. ಇನ್ನು 4ನೇ ಕೊಯ್ಲಿಗೆ ಅಂತೂ ಜಾಸ್ತಿಯಾಗಿ ಏನೂ ಸಿಗಲ್ಲ. ಕೆಲವೊಂದು ಮರಗಳಲ್ಲಿ ಕೊಯ್ಲು ಮಾಡುವಾಗ ಸ್ವಲ್ಪ ಬಾಕಿಯಾಗಿರೋದು ಅಥವಾ ಲೇಟಾಗಿ ಹಣ್ಣಾಗಿರೋ ಅಡಿಕೆ ಗೊನೆಗಳು ಕೆಲವೊಂದು ಮರಗಳಲ್ಲಿ ಸಿಗುತ್ತೆ ಅಷ್ಟೇ, ಬಿಟ್ಟರೆ ಬೇರೇನೂ ಇರಲ್ಲ ಇನ್ನು 4ನೇ ಕೊಯ್ಲಿಗಂತ. ಹಾಗೆಯೇ ಮೇಯ್ನಾಗಿ ಕೊಯ್ಲಿನ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಅದರ ಜೊತೆ ಇವಾಗ ಇನ್ನು ಕಾಳುಮೆಣಸಿನ ಸೀಸನ್ ಶುರುವಾಗ್ತಾ ಇದೆ. ಹಾರ್ವೆಸ್ಟಿಂಗ್ ಕೆಲಸಗಳೆಲ್ಲ ಕಂಟಿನ್ಯೂ ಮಾಡಬೇಕು ಮುಂದಿನ ದಿನಗಳಲ್ಲಿ. ಹಾಗೆಯೇ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ನಿಮ್ಮ ಮುಂದೆ ಇನ್ನೊಂದು ಕೃಷಿ ವಿಚಾರವನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ.